ಒಂದು ವಿಚಾರ ಅಂತ ಹೇಳಿದ್ರೆ ನಮ್ಮದು ಇಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಪೂರ್ವಜರೆಲ್ಲ ನಮ್ಮ ತಂದೆ ನಮ್ಮ ತಾತ ಎಲ್ಲ ಇಲ್ಲೇ ಪೂಜೆ ಮಾಡ್ತಾ ಇದ್ರು. ನಮ್ಗೆ ಆ ದೇವ್ರ ಮೇಲೆ ಒಂದು ರೀತಿ ಭಕ್ತಿ ಭಾವ. ಭಕ್ತಿ ಭಾವ. ಆ ದೇವರಿಂದನೇ ನಾವು ಇವತ್ತು ಒಂದು ಲೆವೆಲಲ್ಲಿ ಇದ್ದೀವಿ. ನಮಸ್ಕಾರ ಶ್ರೀವತ್ಸ ಅವರೇ. ನಮಸ್ಕಾರ ಸರ್. ಸ್ವಲ್ಪ ಈ ನಡೀತಲ್ಲ ಕಾರ್ಯಕ್ರಮ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಇದು ಅವಿರತ ಪ್ರತಿಷ್ಠಾನದಿಂದ ನಿಮ್ಗೆ ಗೊತ್ತಿರೋ ಹಾಗೆ ಅದೊಂದು ಅವಿರತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ NGO. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಸುಮಾರು ಈವರೆಗೆ ಇದು ಇದು 17ನೇ ವರ್ಷ ಇದು ಅವ್ರದ್ದು ನಡೀತಾ ಇರೋದು. ಈವರೆಗೆ ಸುಮಾರು ಆಲ್ಮೋಸ್ಟ್ ಒಂದು 25 ಲಕ್ಷ ಬುಕ್ಗಳನ್ನ ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ವರ್ಷಕ್ಕೆ ಒಂದು 35 ಸಾವಿರ ಮಕ್ಕಳಿಗೆ ಇದು ತಲುಪುತ್ತೆ. ಕರ್ನಾಟಕ ರಾಜ್ಯದಾದ್ಯಂತ ಇದು ನಾವು ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಅದನ್ನು ಅವರು ಇದು ಮಾಡಿದ್ದಾರೆ. ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ಬುಕ್ ಬೇಕು ಅಂತ ಅದನ್ನು ವೈಜ್ಞಾನಿಕವಾಗಿ ತೊಗೊಂಡು ಗೌರ್ಮೆಂಟ್ ಇದರಲ್ಲೇ ತೊಗೊಂಡು ಆ ಥರನೇ ಆ ಮಕ್ಕಳಿಗೆ ಯಾವ್ಯಾವ ಥರ ಬುಕ್ಸ್ ಬೇಕು ಅದನ್ನು ಕೊಡ್ತಾ ಇದ್ದಾರೆ. ನನಗೆ ಈ ಅವಿರತದ ಬಗ್ಗೆ ಒಂದು 10 ವರ್ಷದ ಮುಂಚೆ ನನಗೆ ತಿಳಿತು, ಈ ಥರ ಅವಿರತ ಒಂದು ಸಂಸ್ಥೆ ಇದು ಮಾಡ್ತಾಯಿದೆ ಅಂತ. ಅದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋದ ಮೇಲೆ ನಮಗಿನ್ನೂ ಅದ್ರ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿಯಾಗಿ ನಾನು ಅವಿರತದ ಒಂದು ಇದಾಗಿ ವಾಲಂಟಿಯರಾಗಿ ಸೇರಿಕೊಂಡೆ. ಹಾಗೂ ನಮ್ಮ ಶಾಲೆ ನಮ್ಮ ಹೆಮ್ಮೆ ಇದರಲ್ಲಿ ನಾವು ಓದಿದ ಶಾಲೆಗೆ ನಾವು ಬುಕ್ ಕೊಡಬೇಕು, ನೋಟ್ಬುಕ್ ಕೊಡಬೇಕು ಅನ್ನೋದು ಹೆಡತಲೆ ಒಂದು ಹಿಂದುಳಿದವಾದ ಗ್ರಾಮ ಆಗಿತ್ತು. ಇಲ್ಲಿ ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯಗಳು ಇರಲಿಲ್ಲ. ಇಲ್ಲಿ ಮಕ್ಕಳು ಅಂದರೆ ಬುಕ್ಸ್ ಇರಲಿಲ್ಲ ಅವಾಗ. ಆ ಟೈಮಲ್ಲೆಲ್ಲ ಪಾಪ ಸಿಂಗಲ್ ಶೀಟು, ಒನ್ ಸೈಡ್ ಶೀಟಲ್ಲೆಲ್ಲ ಬರಿತಾ ಇದ್ರು. ಅವಾಗ ನಮ್ಗೆ ಅನ್ನಿಸ್ತು ನಮ್ಮ ಶಾಲೆ ನಮ್ಮ ಹೆಮ್ಮೆನಲ್ಲಿ ನಾವು ಯಾಕೆ ನಮ್ಮ ಶಾಲೆಗೆ ಮಾಡಬಾರ್ದು ಅಂತ. ನಮ್ಮ ತಂದೆ ತಾಯಿ ಹೆಸರಲ್ಲಿ ಮಾಡಬೇಕು. ನಮ್ಮ ತಂದೆ ಇಲ್ಲಿ 30 ವರ್ಷ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು. ನಮಗೆ ಈ ಊರಿನ ಮೇಲೆ ಒಂದು ರೀತಿಯ ಬಾಂಧವ್ಯ ಇದ್ದಿದ್ದರಿಂದ ನಾವು ನಮ್ಮೂರಿಗೆ ಮಾಡೋಣ. ನಾವು ಈ ಊರು ಬಿಟ್ಟೆ ಆಲ್ಮೋಸ್ಟ್ 35 ವರ್ಷ ಆಗೋಯ್ತು ಈ ಊರು ಬಿಟ್ಟು. ಆದ್ರೂ ನಮ್ಮೂರಿಗೆ ನಾವು ಮಾಡಬೇಕು ಅಂತ ನಮ್ಗೆ ಅನಿಸಿ ನಾವು ಈ ಒಂದು ನಮ್ಮ ತಂದೆ ತಾಯಿ ಹೆಸರಲ್ಲಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಇದನ್ನ ಶುರು ಮಾಡಿ ಅವಿರತ ಜೊತೆ ಕೈ ಜೋಡಿಸಿ ನಾವು ಬುಕ್ಸ್ಗಳನ್ನು ಅವ್ರ ಹತ್ರ ತಗೊಂಡು ಅವಿರತ ಅವರ ಮೂಲಕ ಬುಕ್ ತಗೊಂಡು ನಾನು ಈ ಶಾಲೆಗಳಿಗೆ ನಾವು ಶುರು ಮಾಡಿದಾಗ 500 ಜನ ಹುಡುಗರಿದ್ರು ಈ ಶಾಲೆನಲ್ಲಿ. ಬರ್ತಾ ಬರ್ತಾ ಹುಡುಗರ ಸಂಖ್ಯೆ ಕಮ್ಮಿ ಆಗ್ತಾ ಬಂತು. ಇವಾಗ ಇಲ್ಲಿಗೆ 380-370 ತನಕ ಬಂದಿದ್ದಾರೆ ಇವಾಗ. ಬಟ್ ಒಳ್ಳೆ ಹೈಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಕ್ಕಳುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಈ ವರ್ಷ ಬಿಟ್ಟರೆ ಪ್ರತಿ ವರ್ಷ ಆಲ್ಮೋಸ್ಟ್ 97-98% ಶೇಕಡ SSLCನಲ್ಲಿ ಮಕ್ಕಳು ಪಾಸ್ ಆಗ್ತಾ ಇದ್ರು. ಹಾಗಾಗಿ ನಾವು ಈ ಹುಡುಗರಿಗೆಲ್ಲ ಪ್ರತಿಭಾ ಪುರಸ್ಕಾರನೂ ಕೊಡಬೇಕು ಈ ಸಂದರ್ಭದಲ್ಲಿ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಥರ ಮಾಡ್ಕೊಂಡಿದ್ದೀವಿ. ಇದೊಂಥರ ಫ್ಯಾಮಿಲಿ ಪ್ರೋಗ್ರಾಮ್ ಅಂತ ಒಂದೇ ಅಲ್ಲ. ನಮ್ಮ ತಂದೆ ತಾಯಿ ಜೊತೆ ಯಾರ್ಯಾರು ನಮ್ಮ ರಿಲೇಷನ್ಸ್ ಇರ್ಬೋದು, ನಮ್ಮ ಬಂಧು ಬಾಂಧವರು ಇರ್ಬೋದು, ನಮ್ಮ ಒಂದು ಫ್ರೆಂಡ್ಸ್ ಇರ್ಬೋದು, ನಮ್ಮ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿ ವರ್ಷ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಪ್ರತಿ ವರ್ಷ ನಾವು ಒಂದು ಫ್ಯಾಮಿಲಿ ಫಂಕ್ಷನ್ ಥರ ಇದು ನಮ್ಮದೊಂದು ಫಂಕ್ಷನ್ ಆದಂಗೆ ಆಗುತ್ತೆ. ಒಂದು 45 ಜನ ಸೇರ್ತೀವಿ ಇಲ್ಲಿ ಬಂದ್ಬಿಟ್ಟು. ಬೆಳಿಗ್ಗೆ ಬುಕ್ಸ್ ಎಲ್ಲ ಇಶ್ಯೂ ಮಾಡಿ ಮಕ್ಕಳಿಗೆ. ಅದಂತೆ ಈ ಸ್ಕೂಲ್ ಬ್ಯಾಡ್ಮಿಂಟನ್ನಲ್ಲಿ ಅವರು ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಬ್ಯಾಡ್ಮಿಂಟನ್ ಸಂಬಂಧಪಟ್ಟ ಕ್ರೀಡಾ ಸಲಕರಣೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಇಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೊಡಿಸಿದ್ವಿ. ಇತ್ತೀಚೆಗೆ ಅವ್ರು ನಮ್ಮ ಪ್ರೈಮರಿ ಸ್ಕೂಲಿನಲ್ಲಿ, ನಾನು ಓದಿದ್ದು ಪ್ರೈಮರಿ ಸ್ಕೂಲ್ನಲ್ಲಿ ಅವಾಗ ಹೈಸ್ಕೂಲ್ ಹೆಡ್ತಲಲ್ಲಿ ಇರಲಿಲ್ಲ. ನಾನು ಓದಿದ್ದು 38 ವರ್ಷ 40 ವರ್ಷ ಮುಂಚೆ. ಅವಾಗ ಇಲ್ಲಿ ಹೈಸ್ಕೂಲ್ ಇರಲಿಲ್ಲ, ಪಕ್ಕದೂರಲ್ಲಿ ಹೋಗ್ತಿದ್ವಿ. ಆದರೆ ಆಮೇಲೆ ಇಲ್ಲಿ ಹೈಸ್ಕೂಲು ಆಯಿತು. ಸೊ ನಾನು ಈಗೇನು ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಾವು ಓದಿದ ಸ್ಕೂಲ್ಗೆ ನಾವು ಒಂದು ಸ್ಕೂಲ್ ಬಿಟ್ಬಿಟ್ಮೇಲೆ ಹೋಗೋದೇ ಇಲ್ಲ. ನಾನೇ 35 ವರ್ಷ ನಾನು ಓದಿದ ಸ್ಕೂಲ್ಗೆ ಹೋಗಿರಲಿಲ್ಲ. ಅಂದರೆ ಊರು ಬಿಟ್ಟು ಹೊಟ್ಟೋದ್ವಿ. ಆಮೇಲೆ ನಾವು ಅಲ್ಲೆಲ್ಲೋ ಸೇರ್ಕೊಂಡ್ಮೇಲೆ ಇಲ್ಲಿಗೆ ಬರೋ ಅವಕಾಶನೂ ಸಿಕ್ಕಿರಲಿಲ್ಲ. ಸೊ ಈ ಊರಿಗೆ ಬಂದರೂ ಸ್ಕೂಲ್ಗೆ ಹೋಗಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರಲಿಲ್ಲ. ಸೊ ಈ ಕಾರ್ಯಕ್ರಮದಿಂದ ನಾವು ನಮ್ಮ ಸ್ಕೂಲಿಗೆ ನಾವು ಹೋಗಬೇಕು ಅನ್ನಿಸ್ತಾ ಇದೆ. ನಮ್ಮ ಸ್ಕೂಲಲ್ಲಿ ನಾವು ಕೂತಿದ್ದು ಶಾಲೆಯಲ್ಲಿ ನಮ್ಮ ಬೆಂಚಲ್ಲಿ ಹೋಗಿ ಕೂತ್ಕೊಳ್ಳೋದಂಥ ರೀತಿಯ ಹೊಸ ಅನುಭವ. ಅದು ನಮಗೆ ಗೊತ್ತೇ ಇರಲಿಲ್ಲ ಇದಾಗುತ್ತೆ ಅಂತ. ತಾವು ಭಾವುಕರಾಗ್ತಾ ಇದ್ದೀರಾ. ನಿಮ್ಮ ಸ್ಕೂಲ್ ಬಗ್ಗೆ ಅಷ್ಟು ಹೆಮ್ಮೆ ಇದೆ ನಿಮಗೆ. ಹೇಗೆ ಅಷ್ಟು ಹೆಮ್ಮೆ ನಿಮಗೆ? ಹೇಗೆ ನಿಮ್ಮ ಜೀವನದಲ್ಲಿ ಹೇಗೆ ಅದು ಪರಿಣಾಮ ಬೀರಿದೆ? ಒಂದು ವಿಚಾರ ಅಂತ ಹೇಳಿದ್ರೆ ನಮ್ಮದು ಇಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಪೂರ್ವಜರೆಲ್ಲ ನಮ್ಮ ತಂದೆ ನಮ್ಮ ತಾತ ಎಲ್ಲ ಇಲ್ಲೇ ಪೂಜೆ ಮಾಡ್ತಾಯಿದ್ರು. ನಮ್ಗೆ ಆ ದೇವ್ರ ಮೇಲೆ ಒಂದು ರೀತಿ ಭಕ್ತಿ ಭಾವ. ಆ ದೇವರಿಂದನೇ ನಾವು ಇವತ್ತು ಒಂದು ಲೆವೆಲಲ್ಲಿ ಇದ್ದೀವಿ. ಅದರಿಂದ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ಕಾರಣದಿಂದ ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ನೀವು ಶ್ರೀವತ್ಸ ಅವರೇ, ನಾನು ಕೆಲವು ವಿಷಯಗಳು ಹೇಳ್ತೀನಿ. ತಾವು ತುಂಬ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾನು ನಿಮ್ಮ ಪರಿಚಯ ಆಗಿದ್ದು ಕನಕಪುರ ರೋಡಲ್ಲಿ ಬೆಂಗಳೂರಿನಲ್ಲಿ.
ತಾವು ಬೆಂಗಳೂರಿನಲ್ಲಿ ಇದ್ಕೊಂಡು ಒಂದು ಒಳ್ಳೆ MNC ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಇವಾಗ ತಾನೇ ನೀವು ನಿವೃತ್ತರ ಆಗಿದ್ದೀರಾ. ನೀವು ಸಮಾಜ ಸೇವೆಯಲ್ಲಿ ತುಂಬ ಕೈ ಜೋಡಿಸಿ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ತಾವು ತಮ್ಮ ಊರಾದ ಹೆಡ್ತಲೆ ಬಗ್ಗೆ ಇಷ್ಟೊಂದು ತಮಗೆ ಗೌರವ ಅಭಿಮಾನ ಇಟ್ಕೊಂಡು ಮತ್ತೆ ನಿಮ್ಮ ಶಾಲೆಗೆ ಬಂದು ಅಲ್ಲಿಗೆ ಬೇರೆ ಜನರಿಗೂ ಬೇರೆ ಮಕ್ಕಳಿಗೂ ಸಹಾಯ ಮಾಡೋಕ್ಕೆ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಟ್ಕೊಂಡು ಮತ್ತೆ ಬಂದು ಎಲ್ಲರನ್ನು ಕೈ ಜೋಡಿಸಿ ಅವಿರತ ಸಂಸ್ಥೆ ಜೊತೆ ನೀವು ಕೈ ಜೋಡಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ದೀರಾ. ಅವಿರತ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾರು ಇದನ್ನ ಸಂಘಟಿಸಿದ್ದು, ಹೆಂಗೆ ಇದು ಸಂಸ್ಥೆನಲ್ಲೂ ಇದೇ ತರ ನಮ್ಮ ತುಂಬಾ ಜನ ವಾಲಂಟಿಯರ್ಸ್ ಇದ್ದಾರೆ. ಕೆಲವರೆಲ್ಲ ನಮ್ಮ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಎಲ್ಲ ಈ ತರ ಸತೀಶ್ ಅಂದ್ಬಿಟ್ಟು ಅದ್ರ ಫೌಂಡರ್ ಒಬ್ರು, ಇನ್ನೊಬ್ರು ನನ್ನ ಒಂದು ಪರಿಚಯ ಅವ್ರು ಸತೀಶ್ ಅಶ್ವಥ್ ಅವರಿಬ್ರು ಪರಿಚಯದಿಂದ ನಾನು ಇಲ್ಲಿ ಸೇರ್ಕೊಂಡೆ. ಅವರುಗಳು ಈ ತರ ಹಿಂಗೆ ಜನಗಳನ್ನೆಲ್ಲ ಸೇರಿಸ್ಕೊಂಡು ಯಾವುದೋ ಒಂದು CSR ಪ್ರಾಜೆಕ್ಟ್, ಇದು ಬರೀ ಬುಕ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಇದು ಅವಿರತ ಇದಾಗಿಲ್ಲ. ಅವರು ಪರಿಸರದ ಬಗ್ಗೆನೂ ಮಾಡ್ತಾರೆ, ಬೇರೆ ಎಲ್ಲ ಹಲವಾರು ಇದರಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. CSR ಆಕ್ಟಿವಿಟೀಸ್ ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಇದಾಗುತ್ತೆ ಅವರು. ಯಾಕಂದ್ರೆ ಎಲ್ಲ ಕಂಪ್ನಿ ಜೊತೆ ಕೈ ಜೋಡಿಸಿದ್ರಿಂದ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋರು CSR ಆಕ್ಟಿವಿಟೀಸ್ ಅಲ್ಲಿ ಕೈ ಜೋಡಿಸ್ಕೊಂಡು ಅವರು ಹೆಲ್ಪ್ ಮಾಡ್ತಾರೆ. ಬೇಕಾದಷ್ಟು ಸ್ಕೂಲ್ಗಳಿಗೆ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಈ ತರ ತರಗತಿಗಳನ್ನು ಕಟ್ಟಿಸೋದಿರ್ಬೋದು, ಆ ಸ್ಕೂಲಲ್ಲಿ ಬೇರೆ ಏನಾದರೂ ಈ ಥರ ನಾನು ಹೇಳಿದ್ನಲ್ಲ, ಈಗ ಸೈನ್ಸ್ ಲ್ಯಾಬ್ಸು, ಸೋಷಿಯಲ್ ಸೈನ್ಸ್ ಲ್ಯಾಬ್ಸ್ ಬರಬೇಕು, ಏನು ಬೇಕು ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಒಂದು ಮಕ್ಕಳಲ್ಲಿ ಅಂದರೆ ಅಂಗವಿಕಲರ ಮಕ್ಕಳು ಅಂದರೆ ಸ್ಪೆಷಲ್ ಏಡೆಡ್ ಚಿಲ್ಡ್ರನ್ಸ್ ಇದ್ದಾರೆ ಒಂದು ಬೆಂಗಳೂರಲ್ಲಿ. ಆ ಶಾಲೆನಲ್ಲಿ ಕೂಡ ಆ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಆ ಮಕ್ಳಿಗೂ ಈ ಕಲಿಕೆ ಬಗ್ಗೆ ಅವ್ರಿಗೆ ಹೆಂಗೆ ಕಲಿಸ್ಬೇಕು, ಅವ್ರ ಇದರಲ್ಲೇ ಕಲಿಸ್ಬೇಕು. ಅಂದರೆ ಕೆಲವು ಅಂಧದ ಮಕ್ಕಳು ಶಾಲೆನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಈ ಬಹಳಷ್ಟು ಪರಿಸರದ ಬಗ್ಗೆ ಇರ್ಬೋದು, ಆಮೇಲೆ ಈ ಇದ್ರ ಬಗ್ಗೆ ಸ್ಟಾರ್ಸ್ ಹೆಂಗಿದ್ರೆ ಏನದೆಲ್ಲ ಅವ್ರ ಪಾಪ ಗೊತ್ತೇ ಇರಲ್ಲ. ಅದ್ರ ಬಗ್ಗೆ ಎಲ್ಲ ತುಂಬಾ ಬಹಳಷ್ಟು ಇದು ಮಾಡ್ತಾ ಇದ್ದಾರೆ. ವಾಲಂಟ್ರಿ ಆಗಿದ್ದು, ಅದು ವಾಲಂಟ್ರಿ ಸಂಸ್ಥೆ, ಯಾವುದೇ ಒಂದು ಪ್ರತಿಫಲಾಕ್ಷೆ ಇಲ್ಲದೆ ಅವರು ಇದನ್ನ ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ. ಇವಾಗ ಎಷ್ಟೋ ಜನ ಬುಕ್ಸ್ಗೆ ಅವರೇ ನಾನು ಹೇಳ್ದಂಗೆ ಅವರು ಈಗ ಈ ಸಲ 4 ಪ್ರದರ್ಶನ ಕಾಣಿಸ್ತು, ಶ್ರೀಕೃಷ್ಣ ಸಂಧಾನ ಅಂದ್ಬಿಟ್ಟು. ಸೊ 4 ಫುಲ್ ಹೌಸ್ ಬೆಂಗಳೂರಲ್ಲಿ ಇದರಲ್ಲಿ ಮಾಡಿದ್ರು, ಅವರು ಬಸವೇಶ್ವರ ನಗರದಲ್ಲಿ ಮಾಡಿದ್ರು. 4 ಫುಲ್ ಹೌಸ್, 4 ಇದನ್ನೇ ಹಾಸ್ಯ ಪ್ರಧಾನ ನಾಟಕ, ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್. ಆ ನಾಟಕ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವ್ರ ವಾಲಂಟಿಯರ್ಸ್. ಎಷ್ಟು ಜನ ಇದ್ದಾರೆ ಸುಮಾರು? ಮತ್ತೆ ಧನ ಸಹಾಯ ಹೇಗೆ ಮಾಡುದು ನೀವು? ಹೇಗೆ ಧನ ಸಹಾಯ ನಾವು ಹಿಂಗೆ ನಾನು ಮಾಡಿದ್ರೆ ಹಂಗೆ ಎಲ್ಲರೂ ಅವರೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅವ್ರಿಗೆ ಗೊತ್ತಿರೋ ಕಡೆ ಅವರಿಂದ ತಗೊಂಡ್ ಬಂದು ಇದನ್ನ ಮಾಡ್ತಾರೆ. ಜೊತೆಗೆ ಕೆಲವು ಕಂಪ್ನಿಯವರು ಕೈ ಜೋಡಿಸಿದ್ದಾರೆ ಇವ್ರ ಜೊತೆ. ಸೊ ಜೊತೆಗೆ ಈ ತರ ಈ ಫ್ರೀ ಶೋಸ್ ಮಾಡಿ ಅದರಿಂದ ಬರೋದು ಬೆನಿಫಿಟ್ ಶೋಸ್ ತರ ಮಾಡಿ ಅದರಿಂದ ಬರೋದು ಫುಲ್ ಅಮೌಂಟ್ ಇಲ್ಲೇ ಹಾಕ್ತಾರೆ. ಯಾಕಂದ್ರೆ ಅವ್ರ ಕೈಯಿಂದ ದುಡ್ಡು ಹಾಕಿ ಶೋ ಮಾಡಿರೋದು. ಅಂದ್ರೆ ಅವರ ಅದಕ್ಕೆ ಸೆಟ್ಸ್ಗೆಲ್ಲ ಬೇಕಾಗಿದ್ದೆಲ್ಲ ಅವ್ರ ಕೈಯಿಂದ ಹಾಕಿದ್ರು. ಸುಮಾರು 1.5 ಲಕ್ಷ ಆಗಿದೆ. ಜೊತೆಗೆ ಆಡಿಟೋರಿಯಂ ಖರ್ಚು ಎಲ್ಲ ಅವರೇ ಕೊಟ್ಟು ಮಾಡಿ ಬಂದಿದ್ದ ದುಡ್ಡೆಲ್ಲ ಫುಲ್ ಅವಿರತ ಸಂಸ್ಥೆ ಕೊಟ್ಟಿದ್ದಾರೆ. ಅವರು ದಾನ ಮಾಡಿದಾಗ ಅವರೇ ದಾನ ಮಾಡಿದಾಗ. ಒಳ್ಳೇದು. ನಿಮ್ಮ ಅವಿರತ ಸಂಸ್ಥೆ ತುಂಬಾ ಇನ್ನೂ ಮುಂದುವರಿಲಿ, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ, ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಮತ್ತೆ ನಿಮ್ಮ ತಂದೆ ತಾಯಿಗಳು ಇಲ್ಲಿ ಇದ್ರು ಅಂತ ಹೇಳ್ತೀರಾ, ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನಿಮ್ಮ ತಂದೆ ತಾಯಿಗಳು ಇಲ್ಲಿ 35 ವರ್ಷಗಳಿಂದ ಇದ್ರು, ಅವ್ರ ಹೆಸರೇನು, ಅವ್ರು ಹೇಗೆ ಸಮಾಜ ಸೇವೆ ಮಾಡ್ಕೊಂಡಿದ್ರು, ಅವ್ರ ಬಗ್ಗೆ ಸುಮಾರು ನನ್ನ ತಂದೆ ತಾಯಿ ಊರಿಗೆ ಒಂದು 70-80 ವರ್ಷದಿಂದ ಆಗಿರ್ಬೋದು. ಅವ್ರು ಚಿಕ್ಕವರಾಗಿದ್ದಾಗಲೇ ಇಲ್ಲಿ ಬಂದಿದ್ರು. ನಮ್ಮ ತಂದೆ ಊರು ಸೋಸ್ಲೆ ಅಂದ್ಬಿಟ್ಟು, ನನ್ನ ಟಿ ನರಸೀಪುರ ಹತ್ರ ಇದೆ. ನಮ್ಮ ತಾಯಿ ಊರು ಹೆಡತಲೆ ಅಂದ್ಬಿಟ್ಟು. ಇದು ನಮಗೆ ಗುರುಗಳು ಅಂತ, ನಮ್ಮ ಒಂದು ಮನೆನ ಇಲ್ಲಿ ಗುರುಗಳ ಮನೆ ಅಂತ ಕರೀತಾರೆ. ಅಂದ್ರೆ ಅವರೇ ಇದೆಲ್ಲ ಚಕ್ರಾಂಕಿತ ಎಲ್ಲ ಮಾಡ್ತಾರೆ ಹಳ್ಳಿಗಳಲ್ಲಿ ಅದೆಲ್ಲ. ಸೊ ಗುರುಗಳ ಮನೆ ಅಂತಾನೆ ನಮ್ದು ಇಲ್ಲಿ. ಸೊ ನಮ್ಮ ತಾತ ಇದ್ರು, ಅದಾದ್ಮೇಲೆ ನಮ್ಮ ತಂದೆ ಆ ಸ್ಥಾನದಲ್ಲಿ ಇದ್ರು. ಆ ಲಕ್ಷ್ಮೀಕಾಂತ ದೇವಸ್ಥಾನದಲ್ಲಿ ನಾವೆಲ್ಲ ಸುಮಾರು ಒಂದು 80-90 ವರ್ಷದಿಂದ ಪೂಜೆ ಮಾಡ್ತಾ ಇದ್ರು. ನಮ್ಮ ತಂದೆ ಇಲ್ಲಿ ಚೇರ್ಮನ್ ಆಗಿ 30 ವರ್ಷ ಕೆಲಸ ಮಾಡಿದ್ರು. ಅವಿರೋಧವಾಗಿ ಆಯ್ಕೆ ಆಗಿದ್ರು ಅವ್ರು ಚೇರ್ಮನ್ ಆಗಿ. ಆ ಕಾಲದಲ್ಲಿ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ರು. ನಮ್ಮೂರಿಗೆ ಇವಾಗ ನೀವು ಹೇಳಿದ್ರಿಗೆ ಬಸವಟ್ಟಿಗೆ ಅಂತ ಒಂದು ಊರಿದೆ ನಮ್ಮ ಟರ್ನಿಂಗ್ ಅಲ್ಲಿ, ಸುಮಾರು 1.5 ಕಿಲೋಮೀಟರ್. ಅಲ್ಲಿಂದ ನಮ್ಮೂರಿಗೆ ಬರೀ ನೀರಲ್ಲೇ ಬರಬೇಕಾಗಿತ್ತು. ರೋಡ್ ಇರ್ಲಿಲ್ಲ ಅಥವಾ ಏನು ಇದೇ ಇರ್ಲಿಲ್ಲ. ಫುಲ್ ನೀರಲ್ಲೇ ನಡ್ಕೊಂಡ್ ಬರ್ಬೇಕಾಗಿತ್ತು. ನದಿ ಹರಿತಿತ್ತು. ನದಿ ಹರಿತಿತ್ತು, ನೀರಲ್ಲೇ ಬರ್ಬೇಕಾಗಿತ್ತು. ಸೊ ಆವಾಗ ನಮ್ಮ ತಂದೆ ಅಲ್ಲಿ ನಿಂತ್ಕೊಂಡು ಅವ್ರು ಪ್ರತಿ ಸಲ, ಅವರು ನಮ್ಮ ತಂದೆನೂ ನನ್ನ ತರನೇ ಅಂದ್ರೆ ನಾನು ಅವ್ರ ತರನೇ, ಅಂದ್ರೆ ಎಲ್ಲೂ ಹೊರಗಡೆ ತಿಂತಿರ್ಲಿಲ್ಲ. ಅವ್ರ ಮನೇಲಿ ಊಟ ಮಾಡಿ ಹೋದ್ರು ಮನೆಯಲ್ಲೇನೆ. ಸೊ ಅವ್ರು ಇಲ್ಲಿಂದ ಅವ್ರ ಸ್ವಂತ ಖರ್ಚಲ್ಲಿ ಪ್ರತಿ ಸಲ
ಬೆಂಗಳೂರಿಗೆ ಹೋಗೋದು, ಶಾಸಕರ ಜೊತೆ ಸೇರ್ಕೊಳ್ಳೋದು, ವಿಧಾನಸೌಧದಲ್ಲಿ ಹೋಗಿ ಮಂತ್ರಿಗಳು ಹೋಗಿ ಎಲ್ಲ ಮಾಡಿ ಈ ತರ ಅವಾಗೆಲ್ಲ ತುಂಬಾ ಕಷ್ಟ. ಅಂದ್ರೆ ಈಗ ಇದೆಲ್ಲ ವಾಟ್ಸಪ್ ಇಮೇಲ್ ಎಲ್ಲ ಏನಿರಲಿಲ್ಲ, ಲೆಟರ್ಗಳು ಬರೆದು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಮಾಡ್ಬೇಕಾಗಿತ್ತು. ಆ ತರ ಒಂದು ಊರಲ್ಲಿ ಇವತ್ತು ನೀವು ನೋಡಿದ್ರೆ ಟಾರ್ ರೋಡ್ ಇದೆ, ಬಸ್ಗಳು ಬರುತ್ತೆ, ಗೌರ್ಮೆಂಟ್ ಬಸ್ ಬರುತ್ತೆ, ಆಸ್ಪತ್ರೆ ಇದೆ, ಹೈಸ್ಕೂಲ್ ಇದೆ, ಸ್ಕೂಲ್ ಇದೆ, ಇಲ್ಲಿ ಏನ್ ಬೇಕಾಗೇ ಇಲ್ಲ, ಎಲ್ಲ ಇದೆ. ಇದೊಂದು ಆಲ್ಮೋಸ್ಟ್ ಒಂದು ತಾಲೂಕ್ ಕ್ಷೇತ್ರದಲ್ಲಿ ಏನಿರ್ಬೇಕು ಎಲ್ಲ ವ್ಯವಸ್ಥೆ ಈ ಊರಲ್ಲಿ ಇದೆ. ಸೊ ಅಷ್ಟೆಲ್ಲ ಅವರು ಅವಾಗ ಮಾಡಿದ್ದ ಅವರ ಒಂದು ಪ್ರತಿ ಇದು ಮಾಡಿದ್ರಿಂದ ಒಂದಿಂದ ಅದು ಇದೆಲ್ಲ ಇಲ್ಲ ಆಯ್ತು. ವೃತ್ತಿಯಲ್ಲಿ ಏನ್ ಮಾಡ್ಕೊಂಡಿದ್ರು? ಅವ್ರ ಅರ್ಚಕ ವೃತ್ತಿನ ಯೋಗ ಮಾಡ್ತಾ ಇದ್ರು ಮುಂಚೆ. ನಾವು ಅವರು ಪ್ಯಾಲೇಸ್ ಅಲ್ಲಿ ಯೋಗದಲ್ಲಿ ಯೋಗ ಮಹಾರಾಜರ ಟೈಮಲ್ಲಿ ಯೋಗ ಮಾಡ್ತಾ ಇದ್ರು. ಆಮೇಲೆ ಇಲ್ಲೇ ಬೆಂಗಳೂರು ಹೆಡ್ತಲೆಗೆ ಬಂದ್ಬಿಟ್ಮೇಲೆ ಆ ಕಾಲದಲ್ಲಿ ಅರ್ಚಕ ವೃತ್ತಿನೇ ಒಂದು ಇದು ಬ್ರಾಹ್ಮಣರಿಗೆ ಅಂತ. ಸೊ ಅರ್ಚಕ ವೃತ್ತಿನಲ್ಲಿ ಮಾಡ್ಕೊಂಡಿದ್ರು, ಅವರೇ ಪೂಜೆ ಮಾಡ್ತಾ ಇದ್ರು ಇದರಲ್ಲಿ. ಇದು ಚೇರ್ಮನ್ ಆಗಿ ಅದೊಂದು ಸಮಾಜ ಸೇವೆ, ಇದು ದೇವರ ಸೇವೆ ಎರಡೂ ಮಾಡ್ಕೊಂಡು. ನೀವು ಲಕ್ಷ್ಮೀಕಾಂತ ದೇವಸ್ಥಾನದ ಬಗ್ಗೆ ಹೇಳಿದಾಗ ಸ್ವಲ್ಪ ಭಾವುಕರಾದ್ರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಒಂದು ಸಣ್ಣದಾಗಿ ಮಾಹಿತಿ ಒಂಚೂರು ಕೊಡ್ತೀರಾ? ಎಷ್ಟು ವರ್ಷ ಹಳೆದು? ಇದು 800 ವರ್ಷಕ್ಕಿಂತ ಹಳೆ ದೇವಸ್ಥಾನ, ಹೊಯ್ಸಳರ ಕಾಲದ್ದು. ಇಲ್ಲಿ ಲಕ್ಷ್ಮೀಕಾಂತ, ಲಕ್ಷ್ಮೀ ನರಸಿಂಹ, ವೇಣುಗೋಪಾಲ, ಇದನ್ನ ತ್ರಿಕೂಟಾಚಲ ಅಂತ ಕರೀತಾರೆ. 3 ದೇವರಿದೆ. ಜೊತೆಗೆ ಇತ್ತೀಚೆಗೆ ಇಲ್ಲಿ ಆಂಡಾಳ್ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ರಂಗಪ್ರಿಯ ಸ್ವಾಮಿಗಳು ಅಂತ ನಮ್ಮೂರ್ನವರೇ ಅವರು ರಂಗಪ್ರಿಯ ಸ್ವಾಮಿಗಳು ಅವ್ರು ಬಂದಾಗ ಅವ್ರಿಗೆ ಆಂಡಾಳ್ ಪ್ರತಿಷ್ಠೆ ಮಾಡಿದ್ರು. ಆಮೇಲೆ ನಮ್ಮ ದೇವಸ್ಥಾನದ ಹಿಂದೆನೆ ಚೆನ್ನಕೇಶ್ವರ ದೇವಸ್ಥಾನ ಇತ್ತು, ಅದು ಶಿಥಿಲ ಆಗ್ಬಿಟ್ಟು ದೇವರು ಅಲ್ಲಿ ಪೂಜೆನೂ ಏನೋ ನಡೀತಿರ್ಲಿಲ್ಲ, ದೇವಸ್ಥಾನ ಫುಲ್ ಬಿದ್ದೋಗಿತ್ತು. ಆ ಚೆನ್ನಕೇಶ್ವರನು ತಗೊಂಡ್ಬಂದು ಇಲ್ಲೇನೆ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ ಇದು ಅಂದ್ರೆ ಸುಮಾರು 2000 ಇಸ್ವಿನಲ್ಲಿ ಈ ದೇವಸ್ಥಾನನ ನಾವು ರಿನೋವೇಷನ್ ಮಾಡಿದ್ವಿ. ಅವಾಗ ಫುಲ್ ಎಲ್ಲ ಪಾಳ್ ಬಿದ್ಬಿಟ್ಟಿತ್ತು, ದೇವಸ್ಥಾನದಲ್ಲಿ ಎಲ್ಲ ಕಲ್ಲು ಇದೆಲ್ಲ ಆಗೋಗಿತ್ತು. ಆ ದೇವಸ್ಥಾನಕ್ಕೇನು ಆರ್ಕಿಯಾಲಜಿಕಲ್ ಇದ್ರಕ್ಕೇನು ಆಗದೇ ಇರೋ ಥರ ಅದನ್ನೆಲ್ಲ ತೆಗೆದು ವಾಪಸ್ ಹಂಗೇನೆ ರಿನೋವೇಟ್ ಮಾಡಿದ್ವು. ಅವಾಗ ರಂಗಪ್ರಿಯ ಸ್ವಾಮಿಗಳು ಇದ್ರು, ಅವ್ರು ಅದನ್ನ ಇನಿಷಿಯೇಟಿವ್ ತಗೊಂಡ್ರು. ಧರ್ಮಸ್ಥಳ ಹೆಗ್ಡೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಜೊತೆಗೆ TVS ಕಂಪನಿಯವರು, ಅವರು ಇವತ್ತು ಸಹ ಅವರು ಇಲ್ಲಿಗೆ ಸಹಾಯ ಮಾಡ್ತಾ ಇದ್ದಾರೆ. TVS ಕಂಪನಿಯವರು ನಮಗೆ ಅವಾಗ ಸಹಕಾರ ಮಾಡಿದ್ರು. ಸೊ ಅವರೆಲ್ಲ ಸೇರಿ ಇವಾಗ ನೀವು ದೇವಸ್ಥಾನ ನೋಡಿದ್ರೆ ಇವಾಗ ಮುಂಚೆ ಎಲ್ಲ ಕಾಂಪೌಂಡ್ ಎಲ್ಲ ಇರಲಿಲ್ಲ, ಮುಳ್ಳು ಬೇಲಿ ಅಷ್ಟೇ ಇದ್ದಿದ್ದು. ಸೊ ಕಾಂಪೌಂಡ್ ಹಾಕಿ ಇವಾಗ ಎಲ್ಲ ಗೇಟು ಕಾಂಪೌಂಡ್ ಎಲ್ಲ ಹಾಕಿ ಹೈಟ್ ಅಲ್ಲಿ ಇದು ಮಾಡಿದ್ದಾರೆ. ಜೊತೆಗೆ ಎಲ್ಲ ತರ ವ್ಯವಸ್ಥೆನೂ ಇದೆ ಆ ದೇವಸ್ಥಾನದಲ್ಲಿ. ಬಟ್ ಆವಾಗಲೇ ಈ ಗಣಪತಿ ಆಮೇಲೆ ನವಗ್ರಹ ಪ್ರತಿಷ್ಠಾಪನೆ ಕೂಡ ಆಯ್ತು. ಸೊ ಅದಾದ್ಮೇಲೆ ಇಲ್ಲಿ ಬ್ರಹ್ಮೋತ್ಸವ ನಡೆಯಕ್ಕೆ ಶುರು ಆಯ್ತು. 5 ದಿನ, ವರ್ಷದಲ್ಲಿ 5 ದಿನ ಬ್ರಹ್ಮೋತ್ಸವ ಮಾಡ್ತೀವಿ ನಾವೆಲ್ಲ ಬಂದು 5 ದಿನ ಇಲ್ಲಿದ್ದು ಆ ಬ್ರಹ್ಮೋತ್ಸವನ ನಡೆಸಿ ತುಂಬಾ ಚೆನ್ನಾಗಿ ನಡೀತೆ. ಜೊತೆಗೆ ಲಕ್ಷ್ಮೀಕಾಂತ ದೇವಸ್ಥಾನ ಒಂಥರ ಸ್ಪೆಷಲ್ ಇಲ್ಲಿ ಈ ಊರಲ್ಲಿ. ಅದಕ್ಕೆ ಟೂರಿಸ್ಟ್ ಬರ್ತಾರೆ, ದಿನಕ್ಕೆ ಮಿನಿಮಮ್ 100-150 ಜನ ಬರ್ತಾರೆ. ವೀಕೆಂಡ್ಸ್ ಅಲ್ಲಂತೂ ನಿಮ್ಗೆ 250-300 ಜನ ಬರ್ತಾರೆ. ಯಾಕಂದ್ರೆ ಇದು ಇಲ್ಲಿ ಪಕ್ಕದಲ್ಲಿ ನಂಜನಗೂಡು ಇದೆ, ಕಳಲೆ ಇದೆ, ಜೊತೆಗೆ ಇಲ್ಲಿ ಹೆಮ್ಮರಗಾಲ ಇದೆ. ಸೊ ಇಲ್ಲೆಲ್ಲ ಬಂದವರೆಲ್ಲ ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹರಲ್ಲಿ ಒಂದು ವಿಶೇಷ ಇದೆ ಇಲ್ಲಿ. ಅದಕ್ಕೆ ಲಕ್ಷ್ಮೀ ನರಸಿಂಹ ಸೌತ್ ಫೇಸಿಂಗ್ ಅಲ್ಲಿ ಇದೆ. ಆ ಲಕ್ಷ್ಮೀ ನರಸಿಂಹರಿಗೆ ನೀವು ನಿಂಬೆ ಹಾರ ಹಾಕಿದ್ರೆ ನಿಮ್ಮ ಇದರಲ್ಲಿ ಏನೋ ಒಂದು ನಡೆಯದೇ ಇರುತ್ತೆ. ಅಂದ್ರೆ ನಿಮ್ಗೆ ಎಷ್ಟೋ ಅನ್ಕೊಂಡಿರ್ತೀರ ನಡೆಯೋದಿಲ್ಲ. ಒಂದು ಎಕ್ಸಾಂಪಲ್, ಮದುವೆ ಆಗೋದಿಲ್ಲ ಮಕ್ಕಳಿಗೆ, ಅಥವಾ ನಿಮ್ಗೆ ಯಾರಿಗೋ ಸಾಲ ಕೊಟ್ಟಿರ್ತೀರಿ, ಸಾಲ ಬರಲ್ಲ, ಯಾವುದೋ ಎಕ್ಸಾಮ್ ತಗೊಂಡಿರ್ತೀರಿ, ನೀವು ಪಾಸ್ ಮಾಡೋಕ್ಕಾಗ್ತಿಲ್ಲ, ಈ ಥರ ಯಾವುದೋ ಒಂದು ಅನ್ಸ್ಯಾಟಿಸ್ಫೈಡ್ ಇದಿದ್ರೆ ಲಕ್ಷ್ಮೀ ನರಸಿಂಹರಿಗೆ 5 ವಾರ ನೀವು ಶುಕ್ರವಾರ, ಪರ್ಟಿಕ್ಯುಲರ್ ಆಗಿ ಶುರು ಆಗಿದೆ ಶುಕ್ರವಾರ ಅಂತ, ಶುಕ್ರವಾರ ಮುಸ್ಸಂಜೆಲ್ ಬಂದು 5 ವಾರ ನೀವು ನಿಂಬೆ ಹಾರ ಹಾಕಿದ್ರೆ, 52 ನಿಂಬೆ ಹಣ್ಣಲ್ಲಿ ಹಾರ ಮಾಡಿ ಹಾಕಿದ್ರೆ 2ನೇ ವಾರ ಇಲ್ಲ 3ನೇ ವಾರನೇ ನಿಮ್ಮ ಒಂದು ಇದು ಆಗೋಗುತ್ತೆ, ಸಕ್ಸಸ್ ಆಗೋಗುತ್ತೆ ಅನ್ನೋ ಪ್ರತೀತಿ ಇದೆ. ಮದುವೆಗಂತೂ ತುಂಬಾ ಜನ, ಎಷ್ಟೋ ವರ್ಷ ಮದುವೆ ಆಗಿಲ್ದಿರೋರು ಇಲ್ಲಿ ಬರ್ತಾರೆ. ನನ್ನ ಅಣ್ಣನ ಮಗಳಿಗೇನೆ ಈ ಒಂದು ಇದಾಯ್ತು. ಅವಳಿಗೆ ಮದುವೆ ತುಂಬಾ ಡಿಲೇ ಆಯ್ತು. ಅವಾಗ ಇಲ್ಲಿ ಅವ್ರು ಹಾರ ಹಾಕಿದಾಗ ಅವಳಿಗೆ 2ನೇ ವಾರ ಹಾರ ಹಾಕಿದಾಗಲೇ ಎಂಗೇಜ್ಮೆಂಟ್ ಆಗೋಯ್ತು. ಸೊ ಅದೊಂದಾಯ್ತು. ಫಾರ್ ಎಕ್ಸಾಂಪಲ್, ನನ್ನ ಮಗನ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತಿದ್ದ. ನಾವು ಒಂದು 5 ವಾರ ಇಲ್ಲಿ ಹಾಕಿದ್ಮೇಲೆ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ದಾರೆ. ಆ ರೀತಿ ತುಂಬಾ ಜನಗಳಿಗೆ ಸಕ್ಸಸ್ ಆಗಿದೆ. ಅವರು ಮದುವೆ ಆಗಿಲ್ಲ ಅಂತ ಬರ್ತಾರೆ, ಹಾರ ಹಾಕ್ತಾರೆ, ಜೊತೆಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಹೆಂಡತಿ ಜೊತೆ ಬಂದ್ಬಿಡ್ತಾರೆ ಇಲ್ಲಿ. ತುಂಬಾ ಅದೊಂದು ಇಲ್ಲಿ ಇದೆ ಆ ದೇವಸ್ಥಾನದಲ್ಲಿ, ಅದೊಂದು ಇದಿದೆ. ಜೊತೆಗೆ ಇತ್ತೀಚೆಗೆ ಆಂಡಾಳ್ ಪ್ರತಿಷ್ಠಾಪನೆ ಆದ್ಮೇಲೆ ಆಂಡಾಳನ್ನ ತುಂಬಾ ಮುದ್ದಾಗಿ ಕೆತ್ತಿದ್ದಾರೆ. ಬೆಂಗಳೂರಲ್ಲೇ ಒಬ್ರು ಶಿಲ್ಪಿ ಇದ್ದಾರೆ, ಅವ್ರು ಕೆತ್ತಿದ್ದಾರೆ. ಆಂಡಾಳ್ ದೇವಿ ನೀವು ಕಣ್ಣತ್ರ ನೀವು ತಗೊಂಡೋಗಿ ದೀಪ ಇಟ್ರೆ ಆಂಡಾಳ್ ದೇವಿ ಕಣ್ ಬಿಟ್ಟಂಗೆ ಕಾಣುತ್ತೆ. ಸೊ ಅದು ನೋಡಕ್ಕೆ ತುಂಬಾ ಜನ ಬರ್ತಾರೆ, ಆಂಡಾಳ್ ಕಣ್ ಬಿಡ್ತಾಳೆ ಅಂತ. ಬಟ್ ಅದು ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಮನ್ಸಲ್ಲಿ ಆ ಭಾವನೆಗಳಿದ್ರೆ ಅದು ಬರುತ್ತೆ ಅಂತ. ದೇವ್ರ ಕಣ್ ಬಿಡೋದಿಲ್ಲ, ಅದು ಮೂಢನಂಬಿಕೆ ಆಗುತ್ತೆ. ಬಟ್ ನಿಮ್ಗೆ ಆತರ ಆ ಒಂದು ರೀತಿಯಿಂದ ಅದನ್ನ ಕೆತ್ತಿದ್ದಾರೆ. ಆ ದೀಪ ಅಲ್ಲಿ ತಗೊಂಡೋಗಿದ ತಕ್ಷಣ ಕಣ್ ಬಿಟ್ಟಂಗೆ ಬರುತ್ತೆ. ಅದನ್ನ ನೋಡಕ್ಕೂ ತುಂಬಾ ಜನ ಬರ್ತಾರೆ ಇಲ್ಲಿ. ಸೊ ಲಕ್ಷ್ಮೀಕಾಂತರಿಂದನೇ ನಾವೆಲ್ಲ ಮುಂದೆ ಬಂದಿದ್ವಿ. ಯಾಕಂದ್ರೆ ಮುಂಚೆ ನಮ್ಮ ಬ್ರದರ್ಸ್ ಎಲ್ಲ ವಾರನ ಎಲ್ಲ ಬೆಳೀತಿತ್ತು.
ನಮ್ಗೆ ಅದೆಲ್ಲ ಯಾವುದೂ ಇರಲಿಲ್ಲ. ನಾವೆಲ್ಲ ತುಂಬ ಚೆನ್ನಾಗಿ ಬೆಳೆದ್ವಿ. ಅದಕ್ಕೆಲ್ಲ ಕಾರಣ ಲಕ್ಷ್ಮೀಕಾಂತ್. ಸೊ ಹಂಗಾಗಿ ನಮ್ಗೊಂಥರ ತುಂಬ ಭಾವನಾತ್ಮಕವಾಗಿ ಅದಕ್ಕೆ ಅಟ್ಯಾಚ್ಮೆಂಟ್ ಇದೆ. ಹೃದಯಕ್ಕೆ ಹತ್ರ ಇರೋ ಒಬ್ಬರು ದೇವರು. ಹೌದು ಸರ್. ಹಾ. ತುಂಬಾ ಧನ್ಯವಾದಗಳು ಶ್ರೀವತ್ಸ ಅವರೇ. ಥ್ಯಾಂಕ್ ಯು ಸರ್. ನಿಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಿತಾ ಇರಲಿ, ನಾವು ಇದಕ್ಕೆಲ್ಲ ಸಹಭಾಗಿ ಆಗ್ತೀವಿ ಖಂಡಿತ. ಅಂತ ನಾವು ನೀವೆಲ್ಲ ಪ್ರತಿ ವರ್ಷ ಲಕ್ಷ್ಮೀಕಾಂತ್ ನೀವು ಬಂದು ನಮ್ಮ ಜೊತೆ ಭಾಗಿಯಾಗಬೇಕು. ನೀವು ಹಾಗೆ ಎಲ್ಲ ಆಗ್ಲಿ ಅಂತ ಸೇರಿ ಮಾಡೋಣ ಕೇಳ್ಕೊತೀನಿ. ನಾನು ದೇವರಲ್ಲೂ ಕೇಳ್ಕೊತೀನಿ, ಲಕ್ಷ್ಮೀಕಾಂತ್ ದೇವರು ನಮಗೆಲ್ಲ ಹಾರೈಸಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.